ಒಂದು ಜೋಕಾಳಮ್ಮ. ಅಮ್ಮ ಅಮ್ಮ ಯಾಕಮ್ಮ ನಿಮ್ಮ ಸೊಸೆ ಜೊತೆಗೆ ಶಾಪಿಂಗ್ ಹೋಗಿ ಬಂದು ಸ್ಯಾಡ್ ಮೂಡ್ನಾಗಿದೆಯಾ? ಇಲ್ಲ ಕಣೋ, ಇಲ್ಲಿಂದ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಗೆಳತಿಯರ ಜೊತೆ ಕರ್ಕೊಂಡು ಹೋದ್ಲು. ಎಷ್ಟು ದುಡ್ಡು ತಂದಿರತ್ತೆ ಅಂದ್ಲು. 5000 ಅಂದೆ. ಎಲ್ಲರೂ ಸ್ಲಿಪ್ಪರ್ಸ್ ಶಾಪಿಗೆ ಹೋದ್ರು, ಎಲ್ಲರೂ ಹೈ ಸ್ಲಿಪ್ಪರ್ಸ್ ತೊಗೊಂಡ್ರು. ಅಮ್ಮ ಅತ್ತೆ ಅತ್ತೆ ಒಂದು 1000 ರೂಪಾಯಿ ಕೊಡತ್ತೆ ಅಂದ್ಲು. ಕೊಟ್ಟೆ. 990 ರುಪೀಸ್ ಕೊಟ್ಟು ಹೈ ಹೀಲ್ಡ್ ಸ್ಲಿಪ್ಪರ್ ತೊಗೊಂಡು ಒಂದು ಕಾಯಿನ್ ಉಳಿತಲ್ಲ ಅದನ್ನು ತಂದು ಕೊಟ್ಟು, ಅತ್ತೆ ತೊಗೊಳ್ರಿ ಅತ್ತೆ ಈ ಕಾಯಿನು, ನೀವು ಯಾವಾಗಾದ್ರೂ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದೊಳಗೆ ಮಂಗಳಾರತಿಗೆ ಹಾಕಕ್ಕೆ ಬರುತ್ತೆ ಅಂತ ಕೊಟ್ಲು. ಮತ್ತು ಸ್ವಲ್ಪ ದೂರ ಹೋದ್ವಿ, ಹೋಟ್ಲು ಬಂತು. ಹೋಟ್ಲಾಗ ಎಲ್ಲರೂ ಫಾಸ್ಟ್ ಅಂತ ಟಿಫನ್ ಆರ್ಡ್ರ್ ಮಾಡಿದ್ರು. ಚೌಚೌಬಾತು ಇಡ್ಲಿ ಹೇಳಿದರು. ಅವರು ಬಡ 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 ಫಾಸ್ಟಾಗಿ ತಿಂದ್ಬಿಟ್ರು. ನಾನು 2 ಇಡ್ಲಿ ಗಂಟ್ಲಾಗೆ ಸಿಕ್ಕೊಂಬಿಟ್ಕಣೋ. ಅಷ್ಟಾಗಿ ಆ ಟಿಫನಿಂದ ಆಯಿತು. ಮತ್ತು ಮುಂದ್ಗಡೆ ಡ್ರೈ ಫ್ರೂಟ್ಸ್ ಶಾಪ್ ಬಂತು. ಎಲ್ಲರೂ ಡ್ರೈ ಫ್ರೂಟ್ಸ್ ತೊಗೊಂಡು, ನನಗೆ 2 ಪ್ಯಾಕೆಟ್ ಡ್ರೈ ಫ್ರೂಟ್ಸ್ ತೊಗೊಂಡು, ತಾನು 2 ಪ್ಯಾಕೆಟ್ ತೊಗೊಂಡು, ಮತ್ತೆ ಒಂದು 1000 ರೂಪಾಯಿ ಕೊಡ್ರಿ ಅಂದ್ಲು. ಟಿಫನ್ ಹತ್ರ 1000 ರೂಪಾಯಿ ಇಸ್ಕೊಂಡ್ಲು. 3000 ರೂಪಾಯಿ ಹೋಯಿತು. ಆಮೇಲೆ ಮತ್ತೆ 990 ರುಪೀಸ್ಗೆ ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಅಂದರೆ 990 ರುಪೀಸ್ ಅಂತಂದು ಮತ್ತೆ 1000 ರೂಪಾಯಿ ನನ್ನ ಹತ್ರ ಇಸ್ಕೊಂಡು ಹೋಗಿ ಸೀರೆ ತೊಗೊಂಡು, ನನಗೊಂದು ಸೀರೆ ಅಂತಂದು. ಒಂದು ಸೀರೆ ತೊಗೊಂಡ್ರೆ ಒಂದು ಸೀರೆ ಫ್ರೀ ಬಂತಲ್ಲ, ಅವಳಿಗೊಂದು ಸೀರೆ ನನಗೊಂದು ಸೀರೆ, ಅವಳಿಗೆ ಗಿಫ್ಟ್ ಬಂದು ಸೀರೆ ಅವಳಿಗೆ ಫ್ರೀ, ನನಗೆ 990 ರುಪೀಸ್, ನನಗೆ 4000 ಹೋಯಿತು. ಇನ್ನು 1000 ಉಳಿತು. ಅತ್ತೆ ಕ್ಯಾಬ್ನಾಗ ಹೋಗೋಣ ಅಂದ್ಬಿಟ್ಲು. ಇನ್ನೇನಪ್ಪ ಈ ಶಾಪಿಂಗ್ ಹೋಗಿ ಸ್ಯಾಡ್ ಮೂಡ್ನಾಗ ಇರೋದು ಬಿಟ್ಟು ಸಂತೋಷವಾಗಿರೋಕ್ಕಾಗುತ್ತೆ. ಚೆನ್ನಾಗತ್ತಲ್ಲಮ್ಮ ಜೋಕ್.